scheduled caste. We are here to protect the interests of the scheduled caste, scheduled tribes, backward class, minority, scheduled castes, and all poor people of all communities. ನಮ್ಮ ಗ್ಯಾರಂಟಿ ಯೋಜನೆಗಳಿದಾವಲ್ಲ, ಜಾತಿ ಇಲ್ಲ, ಧರ್ಮ ಇಲ್ಲ, ಎಲ್ಲ ಜಾತಿಯವರು ಎಲ್ಲ ಧರ್ಮದವ್ರಿಗೂ ಇದ್ದಾವೆ. ಅವ್ರು ಮಾಡ್ತಿದ್ದೆ ಸುಮ್ಮನೆ ಆರೋಪಗಳು ಮಾಡಿದ್ರೆ. ಆಮೇಲೆ ಕೊನೆಯಲ್ಲಿ ಒಂದು ಘೋಷಣೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಕೇಳಪ್ಪ, ಆಮೇಲೆ ಕೇಳಬೇಕಾಳೆ. ಕೇಂದ್ರ ಸರ್ಕಾರ ಸೆಂಟ್ರಲ್ ಬಿಜೆಪಿ ಲೀಡರ್ಸ್ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ನೋ, ಅವರೆಲ್ಲ ಈಗ ಇವನ್ನ ಯಾಕೆ ಅರೆಸ್ಟ್ ಮಾಡಿದ್ರು? ಅಗರ್ವಾಲ್ನ ಚೀಫ್ ಮಿನಿಸ್ಟರ್ ಆಗಿದ್ದವರು. ಅವ್ನು ಸುರೇನ್ ಯಾರಕ್ಕೆ ಅರೆಸ್ಟ್ ಮಾಡಿದ್ರು? ಹೇಮಂತ್ ಸೊರೇನ್. ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಹೋಯ್ತು. ಓಲಿ ಬಿಜೆಪಿ ಚೀಫ್ ಮಿನಿಸ್ಟರ್ ಆಗಿರೋ ಯಾರನ್ನಾರು ಒಬ್ಬರನ್ನ ಅರೆಸ್ಟ್ ಮಾಡಿರೋದು ತೋರಿಸ್ಲು. ಯಾವನಾರು ಒಬ್ಬ ಮಿನಿಸ್ಟರ್, ಒಬ್ಬ MLA, ಒಬ್ಬ MP ಅರೆಸ್ಟ್ ಮಾಡಿರೋದು ತೋರಿಸ್ಲು. ಸರ್, ಅದೇ ನಿನ್ನೆ ಸಚಿವರು ಕೂಡ ಇದನ್ನೇ ಹೇಳಿದ್ರು. ಕಳೆದ 10 ವರ್ಷದಲ್ಲಿ 95% ವಿಪಕ್ಷ ನಾಯಕರುಗಳ ಮೇಲೆ ಕೇಸುಗಳು ದಾಖಲು ಮಾಡಿದ್ದಾರೆ ಇಡಿ ಅವರು. ಇದನ್ನು ಕ್ವಶನ್ ಮಾಡಿ ನಾವು ಲೀಗಲ್ ಫೈಟ್ ಮಾಡ್ತೀವಂತ. ಇದಕ್ಕೆ ಸಿದ್ದರಾಮಯ್ಯ ಅವರ ಒಪ್ಪಿಗೆ ಇದೆಯಾ? ನೀವು ಕೂಡ ಇದಕ್ಕೆ ಧ್ವನಿಗೂಡಿಸ್ತೀರಾ? ಲೀಗಲ್ ಫೈಟ್ ಮಾಡ್ತೀವಿ ಇಡಿ? ನಾವು ಕಾನೂನಿಗೆ ವಿರುದ್ಧವಾಗಿ ಯಾರು ಮಾಡಿದ್ರು ಅವ್ರ ವಿರುದ್ಧ ಮಾಡ್ತೀವಿ. ಕಾನೂನು ರೀತಿ ಯಾರು ಮಾಡಲ್ಲ ಅವ್ರ ಮೇಲೆಲ್ಲ ಫೈಟ್ ಮಾಡ್ತೀವಿ. ಸರ್, ಬಿಜೆಪಿ ಅವರು ನಾಗೇಂದ್ರ ಅವರು ಅವರ ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡಬೇಕು ಅಂತ ಕೂಡ ಹೇಳಿದ್ದಾರೆ. ಅವ್ರು ಹೇಳ್ದಾಗೆಲ್ಲ ಕೇಳಕ್ಕೆ ಸಿದ್ದರಾಮಯ್ಯನೇ ರಾಜೀನಾಮೆ ಕೊಡಬೇಕು ಅಂತಾರೆ. ಸಿದ್ದರಾಮಯ್ಯನ ಪಾತ್ರ ಏನು ಇಲ್ಲಿವರು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನು ಪಾತ್ರ ಇಲ್ಲಿವರು. ಸಿದ್ದರಾಮಯ್ಯ ಸದ್ಯ ಅದಕ್ಕೆ ಹೇಳಿದೆ ನನಗೆ. No, I don't want to brief in English. If you do not know Kannada, please. ಅವ್ರ ಹತ್ರ ಹಿಂದ್ಗಡೆ ಕೂತಿರೋರ ಹತ್ರ ಟ್ರಾನ್ಸ್ಲೇಟ್ ಮಾಡಿಸ್ಕೊಳ್ಳಿ. ಘೋಷಣೆ ಏನು ಅಂತ, ಈ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳಲ್ಲ ಚಂದ್ರಶೇಖರ್ P, ಆತ್ಮಹತ್ಯೆ ಮಾಡ್ಕೊಂಡವರಲ್ಲ, ಅವರ ಹೆಂಡತಿ ಕವಿತಾ, ಅವ್ರ ಮಕ್ಕಳಿಗೇನು ಎಜುಕೇಶನ್ ತೊಂದರೆ ಆಯ್ತದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಮಕ್ಕಳಿಗೆ ಬಹಳ ಕಷ್ಟ ಆಗ್ತದೆ. ಅವಳು ಎಂಥದ್ದು ಆಪರೇಟರ್ ಆಗಿದ್ದಾಳೆ, ಡಾಟಾ ಆಪರೇಟರ್ ಆಗಿದ್ದಾಳೆ. ಅದಕ್ಕೋಸ್ಕರ ಸರ್ಕಾರ 25 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡ್ತೀವಿ. ಈಗ ನಿಮ್ಮೆದುರಿಗೆ ಘೋಷಣೆ ಮಾಡೋಣ ಅಂತ ಮಾಡಲಿಲ್ಲ. ಎಜುಕೇಶನ್ ಕೊಡ್ಸಕ್ಕೆ ಸರ್, ಈ ಹಗರಣ ಆದ್ಮೇಲೆ ಹೊಸ ಮೆಕ್ಯಾನಿಸಮ್ ಏನಾದ್ರು ಹಾಕಿದ್ದೀರಾ ಸರ್? ಇಂಥದ್ದೇನೋ ಸರ್ಕಾರ ದುಡ್ಡು ಈ ತರ ಪೋಲ್ ಆಗಬಾರ್ದು ಅನ್ನೋದಕ್ಕೆ ಏನಾದ್ರು? ನಾನು ಅದಕ್ಕೆ ಈಗ ಎಲ್ಲ ನಿಗಮಗಳಿಗೆಲ್ಲ ದುಡ್ಡು ಕೊಟ್ಟಿದ್ದೀವಲ್ಲ, ವಾಪಸ್ ತಗೊಳ್ಳಿ, ಅವೆಲ್ಲ ಮಾನಿಟರ್ ಮಾಡಿ ಅಂತ ಹೇಳಿ ಟ್ರೆಜರಿ ವಾಪಸ್ ತಗೊಂಡಿದ್ದಾರೆ. ಎಲ್ಲ ಟ್ರೆಜರಿ ವಾಪಸ್ ತಗೊಳ್ಳಿ, ಮಾನಿಟರ್ ಮಾಡಿ. ಸರ್, ಅದು 90 ಚಿಲ್ಲರೆ ಕೋಟಿ ವಾಪಸ್ ತಗೊಂಡ್ರು ಸರ್ ಯೂನಿಯನ್ ಬ್ಯಾಂಕ್ ಅಲ್ಲಿ. ಯಾವುದು ಇಲ್ಲ, ಅವ್ರ ಹತ್ರನೇ ಇದೆ. 102 ಕೋಟಿ ಇದೆ. ಇಲ್ಲ ಟ್ರೆಜರಿಗೆಲ್ಲ ತಗೋತೀವಿ ವಾಪಸ್ಸು, ಅವ್ರು ಕೇಳ್ದಾಗ ಕೊಡ್ತೀವಿ. ಅವರು ಎಲ್ಲ ಆಕ್ಷನ್ ಪ್ಲಾನ್ ಮಾಡಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಕೊಡ್ತೀವಿ. ಡ್ರಾಯಿಂಗ್ ಆಫೀಸರ್ಗೆ ಕೊಡ್ತೀವಿ. ಏನು ಹೇಳಪ್ಪ? ಸೀನಿಯರ್ ಮಿನಿಸ್ಟರ್ಸ್ ಯಾಕೆ ನಾನೇ ಕೊಡಲಿ? ಕ್ಯಾಬಿನೆಟ್ನಲ್ಲಿ ಏನು ಹೇಳ್ತೀನಿ ಅಂತಂದ್ರೆ, ಅಸೆಂಬ್ಲಿನಲ್ಲಿ ಸಮರ್ಪಕವಾಗಿ ಉತ್ತರ ಕೊಡಬೇಕು. ನೀವೆಲ್ಲ ಕೂತಿರಬೇಕು. ಏನು ಪ್ರಶ್ನೆ ಕೇಳ್ತಾರೆ ಅದಕ್ಕೆಲ್ಲ ಉತ್ತರ ಕೊಡಬೇಕು. ಯಾವುದೇ ರೀತಿ ಪ್ರಶ್ನೆ ಕೇಳಿದ್ರು ಕೂಡ ಉತ್ತರ ಕೊಡಬೇಕು.
ರಿಸರ್ವೇಶನ್ ಬಿಲ್ ಜಾಬ್ ರಿಸರ್ವೇಶನ್ ಬಗ್ಗೆ ಕೇಳ್ತಾ ಇದ್ದಾರೆ.